ಬೆಳಗಾವಿಯ ಸುವರ್ಣಸೌಧದಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನದ ಎರಡನೇ ದಿವಸವಾದ ಇಂದು ವಿಧಾನಸಭೆಯಲ್ಲಿ ಕಬ್ಬು ಬೆಳೆಗಾರರ ಸಮಸ್ಯೆ ಪ್ರತಿಧ್ವನಿಸಿದೆ. ಈ ವಿಚಾರದ ಬಗ್ಗೆ ಚರ್ಚೆಗೆ ಅವಕಾಶ ನೀಡುವಂತೆ ಜೆಡಿಎಸ್ ಒತ್ತಾಯಿಸಿದೆ. ಚರ್ಚೆಗೆ ಸ್ಪೀಕರ್ ಅವಕಾಶ ನೀಡದ ಹಿನ್ನೆಲೆಯಲ್ಲಿ ಜೆಡಿಎಸ್ ಪ್ರತಿಭಟನೆ ನಡೆಸಿದೆ. ಸದನದ ಬಾವಿ ಇಳಿದು ಜೆಡಿಎಸ್ ಸದಸ್ಯರು ಪ್ರತಿಭಟನೆ ಮಾಡಿದ್ದಾರೆ. ಕಸ್ತೂರಿ ರಂಗನ್ ವರದಿಯ ಪ್ರಸ್ತಾಪಕ್ಕೆ ಸ್ಪೀಕರ್ ಅನುಮತಿ ನೀಡಿದ್ರು. ಇದರಿಂದ ಕೆರಳಿದ ಜೆಡಿಎಸ್ ಸದಸ್ಯರು ಕಬ್ಬು ಬೆಳೆಗಾರರ ವಿಚಾರದ ಬಗ್ಗೆ ಚರ್ಚೆ ಮುಂದುವರಿಬೇಕು ಅಂತ ಒತ್ತಾಯಿಸಿ ಧರಣಿ ನಡೆಸಿದ್ರು. ನಂತರ ಎಚ್.ಡಿ. ಕುಮಾರಸ್ವಾಮಿ ಮನವಿ ಮಾಡಿದ ಮೇಲೆ ಪ್ರತಿಭಟನೆಯನ್ನ ವಾಪಸ್ ಪಡೆದರು. ಒಂದು ರೀತಿಯ ಪ್ರತಿಷ್ಠೆಯ ರೂಪದಲ್ಲಿ ಕಾಣ್ತಾ ಇದೆ. ಅವ್ರಿಗೂ ಹೇಳೋದು ನಾನು ಎಷ್ಟೇ, ನಿಮ್ಗೆ ಹೇಳೋದು ಅಷ್ಟೇ. ನಿನಗೇನೆ ಮಾಡೋಣ ಚರ್ಚೆಗೆ. ಆಯ್ತು, ಎರಡು ಮಾರಾರೋ ಕೈ ಮುಗಿತಲ್ವೋ. ಮಾನ್ಯ ಅಧ್ಯಕ್ಷ, ನನ್ನ ಜವಾಬ್ದಾರಿ 69 ಕೊಟ್ರಿ. ನನ್ನ ಜವಾಬ್ದಾರಿ ವ್ಯರ್ಥ. ಹೀಗಾದ್ರೆ ವ್ಯರ್ಥ ಆಗುತ್ತೆ ಸಮಯ. ಇದರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಖಂಡಿತ ನಿಮ್ಮ ಒತ್ತಾಯಕ್ಕೆ ನಾನು ಕೂಡ ಒಪ್ತೀನಿ, ಇಲ್ಲ ಅಂತ ಹೇಳಲ್ಲ. ಈಗ 2 ನಿಮಿಷದ ಮೇಲೆ ಒಂದು